ಜಾಗತಿಕ ಬಂಡವಾಳ ಹೂಡಿಕೆ ಮಾರುಕಟ್ಟೆಯ ದಶಾವತಾರ ದರ್ಶನದ 4ನೇ ದರ್ಶನ. ಮಾರ್ಕೆಟ್ಸ್ ಬೆಸ್ಟ್ ಅರ್ನಿಂಗ್ ಸ್ಟ್ರಾಟಜಿ. ಬಹಳಷ್ಟು ಜನ ಹೇಳ್ತಾರೆ ಮಾರ್ಕೆಟ್ ಬೀಳ್ತಾ ಇದೆ, ನಾವು ಅಮೌಂಟನ್ನು ತಗೋಬೇಕು ವಾಪಸ್. ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ಮಾರ್ಕೆಟ್ ತುಂಬ ಫಾಸ್ಟಾಗಿ ಓಡ್ತಾ ಇದೆ, ನಾವೀಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎರಡೂ ಕೂಡ ರಾಂಗ್ ಪರ್ಸೆಪ್ಷನ್. ಯಾವತ್ತು ಮಾರ್ಕೆಟ್ ಬೀಳೋ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಮಾರ್ಕೆಟ್ ಏಳೋ ಟೈಮಲ್ಲಿ ವಿತ್ಡ್ರಾಸ್ ಮಾಡಬೇಕು. ಯಾಕೆ ಅಂತ ಕೇಳೋದಾದ್ರೆ, ಯುಲಿಪ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ವ್ಯಾಲ್ಯೂಗೆ ವಿ ವಿಲ್ ಗೆಟ್ ಅ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ದಟ್ ಫಂಡ್. ನಾವು ಯಾವುದೇ ಒಂದು ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದರೆ ವಿ ವಿಲ್ ಗೆಟ್ ಅ ನೆಟ್ ಅಸೆಟ್ ವ್ಯಾಲ್ಯೂ ಫಾರ್ ದಟ್ ಫಂಡ್. ಸೊ ನೋಡೋಣ, ಆಲ್ವೇಸ್ ವೇರಿಯಿಂಗ್ ಮಾರ್ಕೆಟ್ ಅಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಯಾವ ತರ ಸಿಗುತ್ತೆ. ಒಬ್ಬ ಮನುಷ್ಯ 5 ವರ್ಷ ತನ್ನ ಪ್ರೀಮಿಯಂ ಪೇ ಮಾಡ್ದ ಅಂದ್ರೆ ಕಂಟಿನ್ಯೂಯಸ್ ಆಗಿ ಏರ್ ಹಿಡಿತಾ ಇರೋ ಮಾರ್ಕೆಟ್ ಅಲ್ಲಿ ಅವನಿಗೆ ಸಿಗ್ತಕ್ಕಂಥ ನೆಟ್ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು 51,000 ಸಮಥಿಂಗ್ ಸಿಗ್ತಾ ಇದೆ. ಅದೇ ಇನ್ನೊಂದು ಸ್ಟ್ರಾಟಜಿ ನೋಡೋಣ, ಕಂಟಿನ್ಯೂಯಸ್ ಇನ್ಕ್ರೀಸಿಂಗ್ ಮಾರ್ಕೆಟ್. ಸೊ ಈ ಕಂಟಿನ್ಯೂಯಸ್ ಇನ್ಕ್ರೀಸಿಂಗ್ ಮಾರ್ಕೆಟ್ ಅಲ್ಲಿ ಈ ಮನುಷ್ಯ 5 ವರ್ಷ ಕಟ್ಟೋ ಪ್ರೀಮಿಯಂಗೆ ಅವನಿಗೆ ಸಿಗ್ತಕ್ಕಂಥ ನೆಟ್ ಅಸೆಟ್ ವ್ಯಾಲ್ಯೂ 43,000 ಚಿಲ್ಲರೆ ಮಾತ್ರ. ಸೊ ಈಗ ನಿಮಗೆ ಗೊತ್ತಾಗ್ತಾ ಇದೆ ದ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ ವ್ಯಾಲ್ಯೂ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಈ ನೆಟ್ ಅಸೆಟ್ ವ್ಯಾಲ್ಯೂ ಪ್ಲೇಸ್ ಅ ಮೇಜರ್ ರೋಲ್ ಅನ್ನೋದಕ್ಕೆ ನಿಮ್ಮ ಎದುರುಗಡೆ ಒಂದು ಟ್ರಾನ್ಸಾಕ್ಷನ್ ಕಮ್ ಯೂನಿಟ್ ಸ್ಟೇಟ್ಮೆಂಟ್ ರಿಪೋರ್ಟ್ನ ತೋರಿಸ್ತಾ ಇದ್ದೀವಿ. ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ 5 years 6 lakhs ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಟ್ ದ 6th year he is gaining 68 lakhs at 22.10% ರೇಟ್ ಆಫ್ ಇಂಟ್ರೆಸ್ಟ್. ಅವರು ಅವರ ರಿಟರ್ನ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಇಲ್ಲಿ NAV ಯೂನಿಟ್ಸ್ ಅಂಡ್ NAV ವ್ಯಾಲ್ಯೂಸ್ ಪ್ಲೇಸ್ ಅ ಮೇಜರ್ ರೋಲ್ at the time of withdrawal. So this is what the best strategy to earn more in global investment market. To know more updates regarding global investment market strategies, please follow my YouTube channel, Instagram page and Facebook page for more updates. Thank you.